ಪಕ್ಕ ಏನ್ ಕೇಳಕ್ ಹೋಗ್ಬೇಡ್ರಿ. ನಾನೇ ನೋಡೋದು ನಾನು ದೊಡ್ಡ ಅಂಗಡಿ ಇಟ್ಟಿದ್ದೆ ನಾನೇನು. ಇಷ್ಟು ದೊಡ್ಡ ಅಂಗಡಿ ಇಟ್ಟಿದ್ದೆ 5,000 ಇಲ್ಲ ಎಣ್ಣೆ ನಿಂತಕ. 5,000 ಅಲ್ಲ 50,000 ಅದಾವ. 5,000 ಕಮ್ಮಿ ಇದ್ದ ಕೆಲ್ಸಕ್ಕ. ನಾನು ಕೋಟಿ ಗಟ್ಟಿ ಟ್ರಾನ್ಸಾಕ್ಷನ್ ಮಾಡ್ತೀನಿ ಫೋನ್ ಪೇ. ನನಗ್ ಬೇಕಾಯ್ತು ಸ್ವಲ್ಪ ನಾಳೆ ನಾಡ್ದಾರ ಕೊಟ್ಬಿಡ್ತೀನಿ ಅಮೌಂಟ್ ನಿನಗ. ಮತ್ತದಪ್ಪ ನೀನ್ ಕೋಟಿ ಗಟ್ಲೆ ಟ್ರಾನ್ಸಾಕ್ಷನ್ ಮಾಡ್ತೀನಿ, ನಿಂದ ಅಂಗಡಿ ಐತಿ ಎಲ್ಲಾ ಗೊತ್ತೈತಿ ನನಗ. ಅವ್ 5,000 ಬಾಳ ಇಂಪಾರ್ಟೆಂಟ್ ಐತಿ. ನನ್ನ ಅಂಗಡಿ ಬಿಟ್ಟು ಓಡೋತೀನಿ ನಾನು. ನೀನ್ ಅದೇ ಮಾತಾಡ್ತೀನಿ. ನನಗ 5,000 ಇಂಪಾರ್ಟೆಂಟ್ ಐತಿ. ನಮ್ಮ ಅಮ್ಮಗ ಹಾಸ್ಪಿಟ್ಲಿಗೆ ತೋರ್ಸ್ಬೇಕು, ಅದ್ರ ಸಂಬಂಧ ಇಟ್ಟಿನಿ ನಾನು. ನಾಳೆಲ್ಲ ನಾಡ್ದು ಕೊಟ್ಬಿಡ್ತೀನ ಬಾ ಹೋಗಿ ಬಂದು. ನನಗ ತ್ರಾಸ ಐತಿ, ಕಂಪಲ್ಸರಿ ಕೊಡ್ಬೇಕು. ಕೊಡಲ್ಲ ಅನ್ನಂಗಿಲ್ಲ, ಕೊಡ್ತನು. ನನಗ್ ಕೊಡ್ಬೇಕು ನೋಡು ಕಂಪಲ್ಸರಿ. ಸರಿ ಕೊಡ್ತೀನಿ ಕೊಡು. ಸರಿ ಮಾತಿಗೆ ಬಾಳ್ಬೇಕು ನೋಡು. ಏನ್ ಮಾಡ್ಬೇಕು ಏನ್ ಮಾಡೋದು. ನೀನಾಗ ಫೋನ್ ಮಾಡಿದ್ನ. ಹಲೋ ಹೇಳಲ್ಲ. ಹಲೋ ಎಲ್ಲಿದ್ಯಾ? ಇಲ್ಲಿ ಹೊರಗಡೆ ಬಂದಿದ್ದೆ, ಗುಡಿಗೆ ಬಂದಿದ್ದೆ. ಅಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತಲ್ಲ, ಅಮೌಂಟ್ ತಂದಿದ್ಯಾ? ಅದೇ ಇದಾವ ಅಮೌಂಟು. ಗುಡಿ ಬಂದಿದ್ನ, ಬರ್ತೀನಿ ತಡಿ. ಫುಲ್ ಸೀರಿಯಸ್ ಆಗಿದೆ, ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಿಗೆ. ನೋಡು ಜಲ್ದಿ ಬಾ. ಅದೇ ಬರ್ತೀನಿ ತಡಿ. ಎಂತ ಕೆಲಸ ಮಾಡಿಬಿಟ್ನ. ಕೊಡಿಗೆ ಮನ್ಯಾಗ ನೋಡಿದ್ರೆ ಅಮ್ಮ ಫುಲ್ ಸೀರಿಯಸ್ ಐತಂತಾಳ. ತಡಿ ಅಂಬಗನ ಫೋನ್ ಹಚ್ಚ, 3 ಕೊಟ್ಟಿನ ಅವತ್ತು. ಸ್ವಲ್ಪ ಅರ್ಜೆಂಟ್ ಇತ್ತು ಕೆಲಸ ಅಂತ, ಸೀರಿಯಸ್ ಆಗಿ ಸ್ವಲ್ಪ. ಆಯ್ತು ಬರ್ತೀನಿ, ಆದಷ್ಟು ಬೇಗ ಬಾ. ಯಾಕಾದ್ರ ಕೊಟ್ಟು ನಾನು ಇನ್ನೊಂದ್ಸಲ ಇಂಥವ್ರಿಗೆ ಕೊಡಕ ಹೋಗ್ಬಾರ್ದು ಬಿಡು. ಮಜಾ ಏನಿಲ್ಲ, ಸಪ್ಪು ಕೂತಿದ್ದೆ. ಇಲ್ಲ ಬಾ ಹಂಗೆ. ಗುಡ್ಡಪಟ್ಟೆ ಅಂತ ತಿಳಿವಾಗ ಗೊತ್ತಾ? ಇಲ್ಲ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಾ ಅಂತ ಹೇಳಿದೆ. ಅರ್ಜೆಂಟ್ ಬಾ ಅಂದ ಕೆಲಸ ಏನದು ಹೇಳು. ಏನಿಲ್ಲಲೇ ಅಂಬು, ಒಬ್ಬನಿಗೆ ರೊಕ್ಕ ಕೊಟ್ಟುಬಿಟ್ಟಿನಿ. ಅವನು ನೋಡಿದ್ರೆ ಕೊಡವಲ್ಲ, ಮನ್ಯಾಗ ನೋಡಿದ್ರೆ ಫುಲ್ ಸೀರಿಯಸ್ ಆಗಿಬಿಟ್ಟದ. ಅಮ್ಮ ನೋಡಿದ್ರೆ ಫೋನ್ ಮಾಡ್ಯಾಳ, ನಾಳೆಗೆ ಆಸ್ಪತ್ರೆಗೆ ಹೋಗ್ಬೇಕು. ಹಂಗಾಗಿ ನಾನು ನಿನಗೆ ಫೋನ್ ಹಚ್ಚಿನಿ ಬಾ ಅಂತ. ಅದ್ರ ಸಂಬಂಧ ಹೆಂಗನ ಮಾಡಿ ಆ ರೊಕ್ಕ ಅಡ್ಜಸ್ಟ್ ಮಾಡಿ ಕೊಡಪ್ಪ ನಾನು ಪ್ಲೀಸ್. ಎಷ್ಟ್ರ ಬಡ್ಡೆನ ಆಗಲಿ, 3 ಬಡ್ಡೆನ ಆಗಲಿ, 5 ಬಡ್ಡೆನ ಆಗಲಿ, ನನಗೆ ಹೆಂಗನ ಮಾಡಿ ಅಡ್ಜಸ್ಟ್ ಮಾಡಿಕೊಡು. ಫುಲ್ ತ್ರಾಸ ಆಗಿಬಿಟ್ಟದ. ಸ್ವಲ್ಪ ನೋಡು ಹೆಂಗನ ಮಾಡು, ಅಡ್ಜಸ್ಟ್ ಮಾಡಿ ಕೊಡಪ್ಪ. ಇಲ್ಲೇ ಹೋಗಿ ರೊಕ್ಕ ನನ್ನ ಕೇಳ್ತಿದ್ದೆ. ನಾ ಕಾಪಳ ಮಾಡೋದು 10 ರೂಪಾಯಿ ರೊಕ್ಕ ಸಿಗಲ್ಲ. ನಾನೇ ಪಬ್ಜಿ ಆಡಕ್ಕ ಊಟಿಗೆ ಫೋನ್ ಮಾಡಿ ಡಾಟಾ ಹಾಕ್ಸ್ಕೊಂತೀನಿ. ಲೇ ಹೋಗ್ಬಾರ್ದು ತಡೆಯಲಿ, ಹೆಂಗನ ಮಾಡಿ ಇಸ್ಕೊಡಲಿ. ನಾನು ಕಾಲು ಮುಗಿ ಅಂದ್ರೆ ಮುಗಿತ್ನಲ್ಲಿ. ಏನೋ ಒಂದು ಐಡಿಯಾ ಹೇಳಲಿ ಮಚ್ಚ. ಐಡಿಯಾ ಅಂದಿಲ್ಲಲ್ಲ, ನಮ್ಮ ಮಾಮದನ ಫೋನ್ ಹಚ್ತೀನಿ. ರೊಕ್ಕ ಅಂದ್ರೆ ಕೆಲಸ ಆದ, ಫೋನ್ ಹಚ್ಚಿ ಕೇಳ್ತೀನಿ. ಕೇಳು. ಹಲೋ ಮಾಮ, ಎಲ್ಲಿ ಮಾಮ? ಅಲ್ಲೇ ಮಾಮ, ಬರ್ತೀವಿ ಇವಾಗ. ರೈಟ್ ಮಾಮ, ಅಲ್ಲೇ ಅವ್ರು ಅಲ್ಲೇದಾನಂತ ಹೋಗೋಣ. ಮಾಮ ಏನ್ ಅಳಿಯ ಬಂದದ? ಏನ್ ಬಂದ್ರಿ? ಏನ್ ಮಾತಾಡ್ಬೇಕಂದಿರಲ್ಲ, ಬರ್ರಿ. ಏನ್ ಹೇಳ, ನನಗಂತೂ ಸಾಕಾಗೈತೆ ಯಪ್ಪ. ಕೊಯ್ದ ಎಂತ ಬರೀ ಕೊಯ್ದು ನೋಡು ನೀವು. ಏನಾಯ್ತು ಬಾ, ಏನ್ ಪ್ರಾಬ್ಲಮ್? ಏನಿಲ್ಲ ಅಮೌಂಟ್ ಬೇಕಾಯ್ತು ಸ್ವಲ್ಪ. ಅಮ್ಮ ಹುಷಾರಿಲ್ಲ, ಅದ್ರ ಸಂಬಂಧ ದೋಸ್ತಗ ಕೊಟ್ಬಿಟ್ಟಿನ ರೊಕ್ಕ 5,000. ಅವ್ನು ನೋಡಿದ್ರ ಫೋನ್ ಎತ್ತವಲ್ಲ, ಏನ್ ಎತ್ತವಲ್ಲ. ಅದ್ರ ಸಂಬಂಧ ನಮ್ಮ ಹುಡುಗಿ ಹೇಳಿದ್ನ, ನಮ್ಮ ಮಾವ ಇದಾನಪ್ಪ ಓಂಬಾ ಅನ್ನ. ಅದ್ರ ಇವನ್ ಮಾತು ಕೇಳಿಕೆ ಬಂದೆ ನೀನು. ನನ್ಗ ಹೊಲಕ್ಕೆ ಎಣ್ಣೆ ಇಲ್ಲ, ಎಣ್ಣೆ ಹೊಡಿಬೇಕು. ಅದು ಹಬ್ಬ ಬಂತು, ಹಬ್ಬಕ್ಕಿಲ್ಲ. ಇಲ್ಲ ನೋಡೋಣ ಹೆಂಗ. ಏನ್ ನಿಮ್ ದೋಸ್ತ ಫೋನ್ ಹಚ್ಚ ಇನ್ನ ಕೇಳಿಕ. ನಮ್ಗ ಆಯ್ತು ಎಣ್ಣೆ ಹೊಡಿಬೇಕು. ನಮ್ಗೆ ಆಗಲ್ಲಪ್ಪ. ಇವ್ನ ಮಾತು ಕೇಳ್ಕೊಂಡ್ ಬರ್ಬೇಡಿ ಇನ್ನೊಂದ್ಸಲ ಇವನ. ಏನ್ಲಿ ನಿಮ್ಮವ್ ನೋಡಿದ್ರ ಹಿಂಗಂತಾನ, ನೀನ್ ನೋಡಿದ್ರ ನಮ್ಮ ಮಾವ ಕೊಡ್ತಾನ ಅಂತ ಕರ್ಕೊಂಬಂದಿ. ನಿಮ್ಮವ್ ನೋಡಿದ್ರ ಹೆಂಗ ಮಾತಾಡ್ತಾನ. ಕಡಲ ಅಷ್ಟಿಗೆ ಎದ್ದು ಅದ. ಇವಾಗ ಹೆಂಗ್ ಮಾಡ? ಇಲ್ಲಿ ಮೊದ್ಲು ನನ್ನ ಜಗ್ಗಿ ಸಲ ರೊಕ್ಕ ಕೊಟ್ಟಾನ. ಮದುವೆ ಆಲಿಸಿದ ಮನುಷ್ಯ ಚೇಂಜ್ ಆಗ್ಬಿಟ್ಟಾನ ಇವಾಗ. ಮತ್ತೆ ಹೆಂಗ್ ಮಾಡ? ನಿನ್ನ ನಂಬಿಕ ಬಂದೆ ನಾನು. ನಾನೇ ಏನಾನ ಒಂದು ವ್ಯವಸ್ಥೆ ಮಾಡ್ತೀನಿ. ಹೋಗ್ ನಡಿ ಹೋಗೋಣ ಬಾ.
ಅವನಿಗೆ ಫೋನ್ ಮಾಡಂತೇಳಿ. ಇವನ್ ಅದಕ್ಕಪ್ಪ ಕಿರಿಕಿರಿ ಕೊಡ್ತೇನೆ. ಕೋಟೆಂಡ್ ಗಟ್ಲೆ ಕೊಡದ 5,000 ಕೊಟ್ಟನ, ನಾನು ಕೋಟೆಂಡ್ ಗಟ್ಲೆ ಟ್ರಾನ್ಸ್ಫರ್ ಮಾಡ್ತೀನಿ. ಸ್ವಿಚ್ ಆಫ್ ಮಾಡಿಬಿಡಮ್ ನಿಂದ್ರ ಫೋನ್ ಬರ್ಲಾರಂಗ್ ಮಾಡಿಬಿಡಮ್. ಫೋನ್ ಎತ್ತವಲ್ಲ, ಮತ್ತೊಂದು ಮಾರಿ ಬೇಡ ಅಂತೇಳಿ. ಎತ್ತವಲ್ಲ, ಇನ್ನೊಂದು ಬರೀ ಮಾಡ. ಫೋನ್ ಎತ್ತಲಿ, ಸ್ವಿಚ್ ಆಫ್ ಅಂತ ಬರ್ತದಲ್ಲ. ಅವನು ನನ್ನ ಕೊಲ್ಲಿದ್ನಪ್ಪ. ಆಯ್ತು ನಾನು ಸ್ವಿಚ್ ಆಫ್ ಮಾಡಿ ಮನೆಗೆ ಹೋಗಿ ಮಕ್ಕೊಂಬಿಡ್ತನಪ್ಪ ನಾನು. ಅಮ್ಮ, ನನ್ನ ತಾಯಿಗೆ ಏನಾಗುತ್ತಾನ, ನನ್ನ ದುಡ್ಡಿಗೆ ಹೆಂಗೆ ಮಾಡಲಿ, ನಾನೇನು ಮಾಡಲಿ. ಏನ್ ಚಂದ್ರ, ಯಾಕೆ ಸಪ್ಪು ಕುಂತಿದ್ದ ಮನುಷ್ಯ? ಏನಾಯ್ತು ಅದಕ್ಕೆ ಹೇಳು. ಏನಿಲ್ಲ, ನಮ್ಮ ಕಿರಾಣಿ ಅಂಗಡಿ ಶಿವ ಇದ್ದಲ್ಲ, ಶಿವಿಗೆ 5,000 ಕೊಟ್ಟಿದ್ನ್ಯಾ. ಕೊಡ್ತನಲ್ಲಿ ಅರ್ಜೆಂಟು ಬೇಕಂದ ಕೊಟ್ನ್ಯಾ. ನಮ್ಮ ತಾಯಿಗೆ ಆರಾಮಿರ್ಲಾರ್ದು ರೊಕ್ಕ ಕೊಟ್ಬಿಟ್ಟೀನಿ. ಅವನ್ ನೋಡಿದ್ರ ರೊಕ್ಕ ಕೊಡವಲ್ಲ, ಒಟ್ಟ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟನ. ಫೋನೇ ಇರ್ತಾವಲ್ಲ, ಎಲ್ಲಿದನು ಎಲ್ಲಿಲ್ಲ ಒಟ್ಟ ಗೊತ್ತಿಲ್ಲ. ಅದಕ್ಕೆ ನನಗೆ ಎಲ್ಲಿ ನೋಡಿದ್ರು 1 ರೂಪಾಯಿ ಹುಟ್ಟವಲ್ಲು. ಅದಕ್ಕೆ ಟೆನ್ಷನ್ ಆಗ್ಬಿಟ್ಟದ. ಅದಕ್ಕೆ ಬಂದು ಮಕ್ಕೊಂಬಿಟ್ಟೀನಿ. ಹೌದೇನ್ಲ, ಅವ್ನು ಎಲ್ಲಿದಾನೆ ಎಲ್ಲಿಲ್ಲ ನೋಡಂತೇಳಿ ಏನನ್ ಮಾಡಮ್. ಫೋನ್ ಹಚ್ಚಲಿ ಶಿವ. ಹಲೋ ಶಿವ, ಎಲ್ಲಿದ್ದೆ? ಹೌದಾ, ಸ್ವಲ್ಪ ಇಲ್ಲ ಸಮಯದಲ್ಲಿ ಬರ್ತಾ ಪಾರ್ಟಿ ಟೈಮ್ಗೆ. ಇಲ್ಲ ಸ್ವಲ್ಪ ಪಾರ್ಟಿ ಇತ್ತು, ಬರ್ತಡೇ ಇತ್ತಲ್ಲ, ಅದು ಸ್ವಲ್ಪ ಪಾರ್ಟಿ ಕೊಡಕ್ಕೆ ಬರ್ತಾನೆ ಮಾಡಿದ್ವಿ. ಹಾ, ಜಲ್ದಿ ಬಾ. ಇದೇ ಮಾತು ಅವಾಗ ಹೇಳಿದ್ರಿ ಎಲ್ಲ ಬಗೆಹರ್ದಾಯ್ತಲ್ಲ. ಸುಮ್ನೆ ಯಾಕೆ ಇಷ್ಟೊತ್ತಿ ಕಾಡ್ಸೋದ್ ಯಾಕಾಯ್ತು ಹೇಳಿದೆಲ್ಲ. ಚಂದ್ರ ಅವ್ನು ಬರೋ ಹೊತ್ತಾಗ್ಯದ, ಏನಂದ್ರೆ ಮನೆಗೆ ಹೋಗೋ ಅವ್ನು ಬಂದ ಕರಿತೀವಿ. ಸರಿ ಆಯ್ತು. ಅಲ್ಲ ಈ ರೀತಿ ಅವನು ಓಲಿಸಿಂದ ಎಲ್ಲಾರಿ ಬರೀ ಇದೇ ಮಾಡೋದಾಗ್ಯದ. ಸಾಲಸ ಅನ್ನೋದು ಕೊಡವಲ್ಲ ಬರೀ ಹೆಂಗ್ ಮಾಡ್ಬೇಕು, ಹೆಂಗ್ ಬರ್ತೇಳಿ ಒಂದ್ ಐತಿ. ಎಲ್ಲಾರಿಗ ಇದ ಮಾಡಕತ್ತೀನಿ. ಏನ್ಲಿ ಎಲ್ಲರೂ ಜಮಾ ಬಿಟ್ರಿಲ್ಲ? ಏನ್ ಪಾಠ ಅಂದ್ರಿ, ಏನ್ ಬೀರ್ ಪಾರ್ ಏನಂದ್ರಿ, ಏನಿಲ್ಲ ಇಲ್ಲ. ಬೀರ್ ಬೇಕನಪ್ಪ, ಇಲ್ಲಿ ಬಂತ ನೋಡಿ ಅಂದ ಬೀರ್ಗ. ತಲೆ ಅವನು ನೀನ್ ಇಲ್ಲಿ ಜನ ನಾನು ನಿನ್ನ ಹುಡುಕಾಡಕತ್ತೀನ ಅಲ್ಲಿ. ಯಪ್ಪ, ಎಲ್ಲಿಂದ ಇಷ್ಟ ಜನ? ಮನುಷ್ಯ ದನ ಇದ್ದಲ್ಲಿ ಒಟ್ಟ ಫೋನ್ ಮಾಡ್ತಾನ, ಫೋನ್ ಎತ್ತಂಗಿಲ್ಲ, ಏನಿಲ್ಲ, ಬರೀ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಿ. ನಾನು ಏನ್ ನಂಬಿಕೆ ಮ್ಯಾಗ ಕೊಟ್ಟಿನಿ ನಿನಗೆ? ಕೊಡ್ತಂದಿಲ್ಲ, ನಾನೇನಂದಿನಿ? ನಮ್ಮ ತಾಯಿಗೆ ಆಸ್ಪತ್ರೆಗೆ ಆರಾಮಿಲ್ಲ. ನಾನು ನಾಳೆ ಎಂಬದ್ರ ತೋರಿಸ್ಬೇಕು. ನಮ್ಮ ತಾಯಿ ಇವತ್ತು ನೀನ್ ಇದ್ದಿಲ್ಲ ಅಂದ್ರ, ಬರ್ಲಿಲ್ಲ ಅಂದ್ರ ನಮ್ಮ ತಾಯಿ ಸತ್ತೋತಿದ್ಲಿ. ಇವತ್ತು ಇಂಥ ಸುಳ ಮಕ್ರಿಂದ ದೋಸ್ತ ಹಾಳಾತ ಆಗ್ಲಿ. ನಿರ್ರಲ್ಲಿ ಹಾಕ್ರಿ ಮೊನ್ನೆ ಇಂಥ ಸುಳ ಮಕ್ರಿದ್ರ ದೋಸ್ತಿನ ಹಾಳಾತ. ಸರಿ ಅತ್ತ. ಅದು ಯಾವ್ದು ಬೆಟ್ಟಿಂಗ್ ಫೋನ್ ಬಂದಿತ್ತು, ಹೆಲಿಕಾಪ್ಟರ್ ಗೇಮ್ ಅಂತ ಆಡಿ ಕೇಶ್ ಅದ್ರಾಗ 50-60 ಹಾಕಿ ನಾನು ಲಾಸ್ ಆಗ್ಬಿಟ್ಟಿನಿ. ನಾನು ಅದ್ರ ಎಲ್ಲರನ್ನು ಮಾತು ಕೇಳ್ಕೇಶಿ ಆಡಿಬಿಟ್ಟಿನಿ. ಇನ್ನೊಂದ್ ಸ್ವಲ್ಪ ತಪ್ಪಾಯ್ತು, ಯಾವ ದೋಸ್ರು ಹಿಂಗ್ ಮಾಡಂಗಿಲ್ಲ, ಆಯ್ತು ನನಗೆ ಇಲ್ಲಿ ಬಿಟ್ಬಿಡಪ್ಪ. ದೊಡ್ಡ ಮನುಷ್ಯ ಇದ್ದಪ್ಪ, ನಿನಗೊಂದು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ. ರೊಕ್ಕ ಕೊಟ್ಟಿದ್ದಂತ ಹೇಳಿಲ್ಲ. ನಾವ್ 5 ವ್ಯಾಸ ಆಯ್ತೀವ ದೋಸ್ತರು, ಹೇಳ್ಬೇಕಾಯ್ತಿಲ್ಲ. ನಾಳೆ ಅಮ್ಮ ಸತ್ತಿದ್ರಿ ಏನ್ ಮಾಡ್ಬೇಕಾಯ್ತು? ಇಲ್ಲ ಅಲ್ಲಿ ಅವ್ನ ದೋಸ್ತ ಕೊಟ್ಟಿದ್ ಮಾತು ಉಳಿಸಬೇಕು. ದೋಸ್ತ ಅಂದ್ಮ್ಯಾಗ ಕೊಟ್ಟ ಮ್ಯಾಗ ಒಬ್ರಿಗೆ ಹೇಳ್ಕೊಕ್ ಹೋಗ್ಬಾರ್ದು ಅಂತ ನಾ ಸುಮ್ನೆ ಅಂದ್ನೇಲಿ. ಎಲ್ಲ ಊರಾಗೆ ಒಬ್ಬನ್ ದೋಸ್ತ ಹಿಂಗೆ ಎದ್ದ ಇರ್ತಾನ, ನೀನ್ ಎಲ್ಲ ಹೇಳ್ಬೇಕಾಯ್ತಿಲ್ಲ ನಮ್ಗ. ಅಮ್ಮನ ಹಾಸ್ಪಿಟಲ್ ಕರ್ಕೊಂಡ್ ಒಂಬರ್ರಿ.